Hello students, welcome back. In this video, we are going to discuss about law of equipartition of energy from chapter 13, kinetic theory. Let us begin. If we consider single molecule of gas, then its kinetic energy will be represented as half mvx square plus half mvy square plus half mvz square. The reason is very simple. ಇದು free space ಅಲ್ಲಿ ಮೂವ್ ಆಗಬೇಕಿದ್ರೆ its motion has three components. ಒಂದು x direction ಅಲ್ಲಿ, ಇನ್ನೊಂದು ಈ ರೀತಿ y direction ಅಲ್ಲಿ, ಇನ್ನೊಂದು z direction. Therefore, the velocity has three components: vx, vy and vz. ಅದರಿಂದಾಗಿ ಏನಾಗಿದೆ, total kinetic energy ಅನ್ನ ಕನ್ಸಿಡರ್ ಮಾಡಬೇಕಿದ್ರೆ it will be equal to the sum of kinetic energy of that given molecule in three mutually perpendicular directions. But we know that gas ಅಲ್ಲಿ ಇರುವಂತ ಮಾಲಿಕ್ಯೂಲ್ ಕಂಟಿನ್ಯೂಸ್ ಆಗಿ ಮೋಷನ್ ನಲ್ಲಿ ಇರಬೇಕಿದ್ರೆ ಇಟ್ ವಿಲ್ ಬಿ ಕೊಲೈಡಿಂಗ್ ವಿತ್ ವಾಲ್ ಆಫ್ ದ ಕಂಟೈನರ್ ಅಂಡ್ ಡಿಫರೆಂಟ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್. ದಟ್ಸ್ ವೈ ವೆಲಾಸಿಟಿ ಏನಾಗಬೇಕು, ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರ್ತದೆ, ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಹೆನ್ಸ್ ವಿ ನೀಡ್ ಟು ಕನ್ಸಿಡರ್ ದ ಎವರೇಜ್ ವೆಲಾಸಿಟೀಸ್. ನಾವು ಎವರೇಜ್ ವೆಲಾಸಿಟಿಯನ್ನ ರಿಪ್ರೆಸೆಂಟ್ ಮಾಡ್ತಾ ಇರೋದು ಹೀಗೆ. ಅಂಡ್ at thermal equilibrium at temperature T, the average kinetic energy is represented as the equation given here. ಇಲ್ಲಿ ನೋಡಿ, ನಾವು ಎನರ್ಜಿಯನ್ನ ಅವರೇಜ್ ಮಾಡಬೇಕಿದ್ರೆ we have averaged kinetic energy in all the three mutually perpendicular directions. And we know that the average energy of a given molecule at a temperature T is equal to 3/2 kBT. Previous section ನಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡಿದ್ದೇವೆ. If you need, I will give the link in the description box below. ನಾವು ಇಲ್ಲಿ ಏನು ಅಬ್ಸರ್ವ್ ಮಾಡಬಹುದು ಅಂತ ಹೇಳಿದ್ರೆ, ಯಾವಾಗ ಒಂದು ಮಾಲಿಕ್ಯೂಲ್ ರ್ಯಾಂಡಮ್ ಆಗಿ ಸ್ಪೇಸ್ ಅಲ್ಲಿ ಮೂವ್ ಆಗ್ತಿದ್ಯೋ ಆವಾಗ ಇಟ್ ಡಸ್ ನಾಟ್ ಹ್ಯಾವ್ ಎ ಪ್ರಿಫರ್ಡ್ ಡೈರೆಕ್ಷನ್. ಅಂದ್ರೆ ಕ್ಯಾನ್ ಮೂವ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಆರ್ ಝೆಡ್ ಆಕ್ಸಿಸ್. ಈಕ್ವಲ್ ಪ್ರಾಬಬಿಲಿಟಿ ಇದೆ, ಮೂರು ಡೈರೆಕ್ಷನ್ ಅಲ್ಲಿ ಈಕ್ವಲ್ ಚಾನ್ಸಸ್ ಇದೆ ಮೂವ್ ಆಗ್ತಾ ಇರುವಂತ. Therefore, we can consider that the average energy associated with each direction should be equal. That means the average kinetic energy along x direction should be equal to that along y direction, and which is in turn is equal to kinetic energy along z direction. ಮೂರು ಈಕ್ವಲ್ ಇರ್ತಾ ಇರೋದ್ರಿಂದ and sum of these three should be is equal to 3/2 kBT ಇರ್ತಾ ಇರೋದ್ರಿಂದ ನಾವೇನು ಅಸ್ಯೂಮ್ ಮಾಡಬಹುದು ಅಂತಂದ್ರೆ each direction ಅಲ್ಲಿ energy associated will be is equal to 1/2 kBT. ಹಾಗಿದ್ದಾಗ ಮಾತ್ರ ಮೂರನ್ನು ಆಡ್ ಮಾಡಿದಾಗ we will get half kBT plus half kBT plus half kBT, which is equal to this term 3/2 kBT. ಇಲ್ಲಿಂದ ಒಂದು ಪಾಯಿಂಟ್ ಎ ದಿಂದ ಪಾರ್ಟಿಕಲ್ ಇನ್ನೊಂದು ಪಾಯಿಂಟ್ ಬಿ ಗೆ ಮೂವ್ ಆದಾಗ ಇದನ್ನ ನಾವು ಟ್ರಾನ್ಸ್ಲೇಷನ್ ಅಂತ ಕರೀತೇವೆ. A molecule free to move in space has 3 translation degrees of freedom. That means ಸ್ಪೇಸ್ ಅಲ್ಲಿ ಮೂವ್ ಆಗಬೇಕಿದ್ರೆ ಆ ಒಂದು ಮಾಲಿಕ್ಯೂಲ್ ಮೂರು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಈಕ್ವಲ್ ಪ್ರೊಬ್ಯಾಬಿಲಿಟಿಯಿಂದ ಮೂವ್ ಆಗಬಹುದು. ಇದನ್ನ ನಾವು ಟ್ರಾನ್ಸ್ಲೇಷನ್ ಡಿಗ್ರಿ ಆಫ್ ಫ್ರೀಡಮ್ ಅಂತ ಕರೀತೇವೆ. ಈಚ್ ಟ್ರಾನ್ಸ್ಲೇಷನ್ ಡಿಗ್ರಿ ಆಫ್ ಫ್ರೀಡಮ್ ಕಂಟ್ರಿಬ್ಯೂಟ್ಸ್ ಎ ಟರ್ಮ್ ದಟ್ ಕಂಟೈನ್ಸ್ ಸ್ಕ್ವೇರ್ ಆಫ್ ಸಮ್ ವೇರಿಯೇಬಲ್ ಆಫ್ ಮೋಷನ್. ದಟ್ ಮೀನ್ಸ್ ನೀವು ಅಬ್ಸರ್ವ್ ಮಾಡಬಹುದು, ಪ್ರೀವಿಯಸ್ ಟರ್ಮ್ ಅಲ್ಲಿ ಟ್ರಾನ್ಸ್ಲೇಟರಿ ಮೋಷನ್ ಇಂದ ಬರ್ತಾ ಇರುವಂತ ಟೋಟಲ್ ಎನರ್ಜಿಯನ್ನು ರಿಪ್ರೆಸೆಂಟ್ ಮಾಡಬೇಕಿದ್ರೆ ನಾವು ಹಾಫ್ mvx ಸ್ಕ್ವೇರ್, ಹಾಫ್ mvy ಸ್ಕ್ವೇರ್ ಅಂಡ್ ಹಾಫ್ mvz ಸ್ಕ್ವೇರ್ ಅಂದ್ರೆ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇರುವಂತದ್ದು, ವಿಚ್ ಇಸ್ ವೆಲಾಸಿಟಿ ಇನ್ ದಿಸ್ ಕೇಸ್. ಅದರ ಸ್ಕ್ವೇರ್ಡ್ ಟರ್ಮ್ ಅನ್ನ ಇನ್ವಾಲ್ವ್ ಆಗ್ತಾ ಇದೆ ಅಂತ. vx ಇರ್ಬೋದು, vy ಇರ್ಬೋದು, vz ಇರ್ಬೋದು. ಎವ್ರಿ ಡಿಗ್ರಿ ಆಫ್ ಫ್ರೀಡಮ್ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಎ ಸ್ಕ್ವೇರ್ಡ್ ಟರ್ಮ್ ಆಫ್ ಸಮ್ ವೇರಿಯೇಬಲ್ ಆಫ್ ಮೋಷನ್ ಅಂತ. ಈಗ ನಾವು ಏನು ಜನರಲೈಸ್ ಮಾಡಬಹುದು ಅಂತ ಹೇಳಿದ್ರೆ, ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ the average of each such term is equal to 1/2 kBT ಅಂತ. ಅಂದ್ರೆ ಒಂದು ಇಕ್ವೇಶನ್ ನಲ್ಲಿ ಎಷ್ಟು ಸ್ಕ್ವೇರ್ಡ್ ಟರ್ಮ್ ಇದೆಯೋ ವಿಚ್ ಇಸ್ ರಿಪ್ರೆಸೆಂಟಿಂಗ್ ದ ಮೋಷನ್, ಆ ಪ್ರತಿಯೊಂದು ಟರ್ಮ್ ಏನು ಹಾಫ್ kBT ಅಷ್ಟು ಎನರ್ಜಿಯನ್ನ ಕಾಂಟ್ರಿಬ್ಯೂಟ್ ಮಾಡಬೇಕು ಟೋಟಲ್ ಎನರ್ಜಿಗೆ ಅಂತ. ಇನ್ ದ ಪ್ರೀವಿಯಸ್ ಎಕ್ಸ್ಪ್ರೆಷನ್ ನಮಗೆ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇರುವಂತ ಸ್ಕ್ವೇರ್ಡ್ ಟರ್ಮಿನ ಮೂರು ಟರ್ಮ್ಸ್ ಇತ್ತು. ಆ ಮೂರು ಟರ್ಮ್ಸ್ ಏನಾಗಿದೆ, at thermal equilibrium maintained at a temperature T, each contributing half kBT as to energy. Therefore, total energy will be is equal to
3/2 kVt. ಈಗ ನೋಡಿ, ನಾವು ಒಂದು mono atomic molecule, that means a molecule containing single atom, argon for an example, which will in spherical shape. ಇದರ rotatory motion ಅನ್ನು ಕನ್ಸಿಡರ್ ಮಾಡಿದಾಗ ನೋಡಿ, ಈ ಡಾಟೆಡ್ ರೆಡ್ ಲೈನ್ ಈಸ್ ರಿಪ್ರೆಸೆಂಟಿಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಸಪೋಸ್ ನಾವು ಇದನ್ನ ರೊಟೇಟ್ ಮಾಡಿದಾಗ ವಿ ಕ್ಯಾನ್ ನಾಟ್ ಅಬ್ಸರ್ವ್ ಎನಿ ಡಿಫರೆನ್ಸ್. ಮೊನೋ ಅಟಾಮಿಕ್ ಮಾಲಿಕ್ಯೂಲ್ ರೊಟೇಷನ್ ಆಗ್ತಾ ಇದ್ದಾಗ ದೇರ್ ಈಸ್ ನೋ ವೇರಿಯೇಷನ್. ದಟ್ಸ್ ವೈ ಮೊನೋ ಅಟಾಮಿಕ್ ಮಾಲಿಕ್ಯೂಲ್ ಅಲ್ಲಿ ರೊಟೇಟರಿ ಮೋಷನ್ ಅಬ್ಸೆಂಟ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಬಟ್ ಇನ್ ಕೇಸ್ ಆಫ್ ದ ಡೈಅಟಾಮಿಕ್ ಮಾಲಿಕ್ಯೂಲ್ ವಿಚ್ ಈಸ್ ಕಂಟೈನಿಂಗ್ 2 atoms. For an example, H2 ಇರಬಹುದು, N2 ಇರಬಹುದು. ಇಲ್ಲಿ ನೋಡಿ, it is in the shape of a dumbbell. There is a translatory motion. ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಗೆ ಚೇಂಜ್ ಆಗಬೇಕಿದ್ರೆ 3 degrees of freedom ಬರಲೇಬೇಕು. ಬಟ್ ಇನ್ ಅಡಿಷನ್ ಟು ದಟ್ ರೊಟೇಟರಿ ಮೋಷನ್ ಕಂಟ್ರಿಬ್ಯೂಟ್ ಆಗ್ತಾ ಇದೆ. ಇಲ್ಲಿ ನಾವು 3 ಡೈರೆಕ್ಷನ್ ಅಲ್ಲಿ ಆಕ್ಸಿಸ್ ಆಫ್ ರೊಟೇಷನ್ ಅನ್ನ ಕನ್ಸಿಡರ್ ಮಾಡಬಹುದು. ಇಫ್ ಯು ಕನ್ಸಿಡರ್ ದ ಲೈನ್ ಜಾಯಿನಿಂಗ್ ದ 2 atoms, ಈ ಲೈನ್ ಅನ್ನ X ಡೈರೆಕ್ಷನ್ ಅಂತ ಅಸ್ಯೂಮ್ ಮಾಡಿದ್ರೆ, along this direction axis of rotation is represented by red dotted line. Along this axis of rotation diatomic molecule rotate adre it will not make any difference. That's why illi ee direction alli rotatory motion absent ide. On the other hand, if you consider other 2 direction, y axis which is perpendicular to the axis of the molecule, ಈಗ ನೋಡಿ ಈ ರೀತಿ rotate ಆಗ್ತಾ ಇದ್ದಾಗ ನಾವು ಮೋಷನ್ ಅನ್ನ ಅಬ್ಸರ್ವ್ ಮಾಡಬಹುದು. ದರ್ಫೋರ್ ಇಲ್ಲಿ ಒಂದು y ಡೈರೆಕ್ಷನ್ ಅಲ್ಲಿ ರೊಟೇಟರಿ ಮೋಷನ್ ಬರ್ತಾ ಇದೆ, ವಿಚ್ ಇಸ್ ಆಲ್ಸೋ ಕಂಟ್ರಿಬ್ಯೂಟಿಂಗ್ ಟು ದ ಟೋಟಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್. ನೆಕ್ಸ್ಟ್ ಸಿಮಿಲರ್ಲಿ z ಆಕ್ಸಿಸ್ ಅಲ್ಲಿ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ x and y ಡೈರೆಕ್ಷನ್, ಈ ರೀತಿ ರಿಪ್ರೆಸೆಂಟೆಡ್ ಬೈ ದ ಡಾಟೆಡ್ ಲೈನ್. ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಸ್ಕ್ರೀನ್. ಆಕ್ಚುಲಿ ಇಟ್ ಶುಡ್ ಬಿ ರಿಪ್ರೆಸೆಂಟೆಡ್ ಬೈ ದ ಡಾಟ್ ಲೈಕ್ ದಿಸ್. ನಾನು ಡಾಟ್ ಅಷ್ಟನ್ನೇ ರಿಟೈನ್ ಮಾಡ್ತಾ ಇದ್ದೇನೆ. ಈ ಆಕ್ಸಿಸ್ ಅಲ್ಲಿ ಮಾಲಿಕ್ಯೂಲ್ ರೊಟೇಟ್ ಆದಾಗ ನೋಡಿ ಲೈಕ್ ದಿಸ್, ಆಬ್ವಿಯಸ್ಲಿ ಇಟ್ ಈಸ್ ಆಲ್ಸೋ ಮೇಕಿಂಗ್ ದ ಡಿಫರೆನ್ಸ್. ಹೆನ್ಸ್ ದಿಸ್ ಮೋಷನ್ ವಿಲ್ ಆಲ್ಸೋ ಕಂಟ್ರಿಬ್ಯೂಟ್ ಟು ದ ಟೋಟಲ್ ಎನರ್ಜಿ ಆಫ್ ದ ಡೈಅಟಾಮಿಕ್ ಮಾಲಿಕ್ಯೂಲ್. ನೋಡಿ, ಅಲಾಂಗ್ ವಿತ್ ದ 3 terms, ಡ್ಯೂ ಟು ದ ಟ್ರಾನ್ಸ್ಲೇಟರಿ ಮೋಷನ್, ರೊಟೇಟರಿ ಮೋಷನ್ ನಿಂದಾಗಿ ಡೈಅಟಾಮಿಕ್ ಮಾಲಿಕ್ಯೂಲಿಗೆ ದೇರ್ ಆರ್ 2 additional motions here. ಒಂದು y axis ಅಲ್ಲಿ, ಇನ್ನೊಂದು z axis ಅಲ್ಲಿ. Hence there should be 5 degrees of freedom, 3 translatory, 2 rotatory. If you consider a diatomic molecule which is a rigid rotator ಅಂತ, rigid rotator ಅಂತಂದ್ರೆ distance between the 2 atoms of the molecule does not change. For an example, ಈ ರೀತಿ 2 molecule ಇದೆ ಅಂತ ಹೇಳಿದ್ರೆ ಇವೆರಡು ಸೆಂಟರ್ ಟು ಸೆಂಟರ್ ಇರುವಂತ ಡಿಸ್ಟೆನ್ಸ್ d ಏನಾಗಿರ್ಬೇಕು, ಫಿಕ್ಸ್ ಇರಬೇಕು. ಇದನ್ನು ನಾವು ರಿಜಿಡ್ ರೊಟೇಟರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, 2 ಆಕ್ಸಿಜನ್ ಆಟಮ್ O2, ದೇರ್ ಆರ್ 2 rotational degrees of freedom in addition to the 3 degrees of freedom due to the translatory motion. ಇಲ್ಲಿ ನೋಡಿ, ಟ್ರಾನ್ಸ್ಲೇಟರಿ ಮೋಷನ್ ಇಂದಾಗಿ ಈ 3 ಟರ್ಮ್ ಜೊತೆಗೆ ರೊಟೇಟರಿ ಮೋಷನ್ ಇಂದಾಗಿ ನಮಗೆ ಇವೆರಡು ಅಡಿಷನಲ್ ಟರ್ಮ್ ಬರ್ತಾ ಇದೆ. ಹಾಫ್ I1 ω1 ಸ್ಕ್ವೇರ್ ಪ್ಲಸ್ ಹಾಫ್ I2 ω2 ಸ್ಕ್ವೇರ್. ಇದು ಏನ್ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ ರೊಟೇಟರಿ ಮೋಷನ್ ಆಫ್ ದ ಡಯಾಟಮಿಕ್ ಮಾಲಿಕ್ಯೂಲ್ ಅಬೌಟ್ ಎನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ y ಆಕ್ಸಿಸ್. ಅಂಡ್ ಸಿಮಿಲರ್ಲಿ ಇದು z ಆಕ್ಸಿಸ್ ಅಲ್ಲಿ ಇರುವಂತ ಆಕ್ಸಿಸ್ ಆಫ್ ರೊಟೇಷನ್ ಇಂದ ಬರ್ತಾ ಇರುವಂತ ರೊಟೇಟರಿ ಮೋಷನ್ ಅನ್ನ ಕೈನೆಟಿಕ್ ಎನರ್ಜಿ. I1 and I2 are representing movement of inertia of the diatomic molecule along y and z axis, and ω1 and ω2 are representing the angular velocities of the diatomic molecule along y and z direction. If we consider molecule like carbon monoxide, moderate temperature alli ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲೂ ವೈಬ್ರೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. 2 ಮಾಲಿಕ್ಯೂಲ್ ಏನಾಗಿದೆ ಅಬೌಟ್ ಇಟ್ಸ್ ಇಕ್ವಿಲಿಬ್ರಿಯಂ ಪೊಸಿಷನ್, ಈ ರೀತಿ ವೈಬ್ರೇಟ್ ಆಸಿಲೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಈ ಡೈರೆಕ್ಷನ್ ಆಫ್ ಆಸಿಲೇಷನ್ ಏನಾಗಿದೆ, ಇಟ್ ವಿಲ್ ಬಿ ಅಲಾಂಗ್ ದ ಇಂಟರ್ ಅಟಾಮಿಕ್ ಆಕ್ಸಿಸ್, ಅಂದ್ರೆ ಲೈನ್ ಜಾಯಿನಿಂಗ್ ದ ಸೆಂಟರ್ಸ್ ಆಫ್ 2 atoms. ಈ ವೈಬ್ರೇಷನಲ್ ಮೋಷನ್ ಏನಾಗಿದೆ, ಇಟ್ ವಿಲ್ ಆಲ್ಸೋ ಕಂಟ್ರಿಬ್ಯೂಟ್ ಟು ದ ಟೋಟಲ್ ಎನರ್ಜಿ. ಇದನ್ನ ನಾವು ವೈಬ್ರೇಷನಲ್ ಎನರ್ಜಿ ಅಂತ ಹೇಳ್ತೇವೆ, ರಿಪ್ರೆಸೆಂಟೆಡ್ ಆಸ್ ಇ ಸಬ್ಸ್ಕ್ರಿಪ್ಟ್ ಬಿ. ದೇರ್ಫೋರ್ ಟೋಟಲ್ ಎನರ್ಜಿಗೆ ನಾವು ವೈಬ್ರೇಷನಲ್ ಎನರ್ಜಿ ಅಂತ ಬರ್ತಾ ಇರುವಂತ ಟರ್ಮ್ಸ್ ಅನ್ನು ಆಡ್ ಮಾಡಬೇಕಾಗುತ್ತೆ. And that energy is given by the following equation. EV is equal to half
m into dy by dt whole square plus half k y square. ಇದು ಮೋಷನ್ ನಿಂದಾಗಿ ಬರ್ತಾ ಇರುವಂತ dy by dt instantaneous velocity of the oscillating particle represent ಮಾಡ್ತಾ ಇದ್ರೆ, ಈ ಟರ್ಮ್ y position represent ಮಾಡ್ತಾ ಇದ್ರೆ half ky is representing the potential energy. ನೋಡಿ, ಯಾವಾಗ ನಾವು ವೈಬ್ರೇಟರಿ ಮೋಷನ್ ಅನ್ನ ಕನ್ಸಿಡರ್ ಮಾಡಿದೆವೋ ಆವಾಗ ಎವ್ರಿ ವೈಬ್ರೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಗೆ there will be two energy term, ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಇಲ್ಲೂ ನಾವು ಏನು ಅಬ್ಸರ್ವ್ ಮಾಡಬಹುದು ಅಂತಂದ್ರೆ ಎರಡು ಸ್ಕ್ವೇರ್ಡ್ ಟರ್ಮ್ ರಿಪ್ರೆಸೆಂಟಿಂಗ್ ದ ಸಮ್ ವೇರಿಯಬಲ್ ಆಫ್ ಮೋಷನ್. dy by dt ಸ್ಕ್ವೇರ್ ಇದೆ, ಒಂದು ಟರ್ಮ್ ಬಂದಿದೆ y ಸ್ಕ್ವೇರ್ ಪೊಸಿಷನ್ ಚೇಂಜ್ ಇನ್ ದ ಪೊಸಿಷನ್ ಆಗ್ತಾ ಇರೋದ್ರಿಂದ ಅಗೇನ್ ಇದು ಸ್ಕ್ವೇರ್ ಟರ್ಮ್ ರಿಪ್ರೆಸೆಂಟಿಂಗ್ ದ ಸಮ್ ವೇರಿಯಬಲ್ ಆಫ್ ಮೋಷನ್. ಒಂದು ಡಿಗ್ರಿ ಆಫ್ ವೈಬ್ರೇಟರಿ ಮೋಷನ್ ಗೆ ಎರಡು ಸ್ಕ್ವೇರ್ಡ್ ಟರ್ಮ್ ಆಫ್ ಮೋಷನ್ ಬರ್ತಾ ಇದೆ, ಒಂದು ಕೈನೆಟಿಕ್, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಈಚ್ ಸ್ಕ್ವೇರ್ಡ್ ಟರ್ಮ್ ಇಸ್ ಕಂಟ್ರಿಬ್ಯೂಟಿಂಗ್ an average energy is equal to half kBt. ಪ್ರತಿ ಒಂದು ಕ್ವಾಡ್ರಾಟಿಕ್ ಟರ್ಮ್ ಅಂದ್ರೆ ಸ್ಕ್ವೇರ್ ಟರ್ಮ್ ಆಫ್ ಮೋಷನ್ ಟೋಟಲ್ ಎನರ್ಜಿ ರಿಪ್ರೆಸೆಂಟ್ ಮಾಡ್ತಾ ಇರುವಂತ ಎಕ್ಸ್ಪ್ರೆಷನ್ ಅಲ್ಲಿ ಇದು ಎ ಮೋಡ್ ಆಫ್ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಬೈ ದ ಮಾಲಿಕ್ಯೂಲ್ ರಿಪ್ರೆಸೆಂಟ್ ಮಾಡ್ತಾ ಇರಬೇಕು. ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ಅಟ್ ಅಬ್ಸಲ್ಯೂಟ್ ಟೆಂಪರೇಚರ್ T for each translation mode of motion, the average energy associated with it is half kBt. Previous example ತಗೊಂಡಾಗ ಒಂದು diatomic molecule with 3 degrees of freedom in translatory motion and 2 degrees of freedom in rotatory motion ಇದ್ದಾಗ, if we assume that it is a rigid rotator, total degrees of freedom is to 5. Therefore, the total energy associated with each diatomic molecule should be is equal to number of degrees of freedom, in this case 5 ಇದೆ, multiplied by the energy associated with each degree of freedom, half kBt. The answer should be is equal to 5 by 2 kBt ಅಂತ. Similarly, ನಾವು non-rigid rotator ಅನ್ನು ಕನ್ಸಿಡರ್ ಮಾಡಿದಾಗ, that means the diatomic molecule can also vibrate. ಅಂದ್ರೆ 3 translatory degrees of freedom, 2 rotatory degrees of freedom. In addition to that, there is 1 vibratory degree of freedom ಇರಬೇಕು. Vibratory degree of freedom ಏನಾಗಿದೆ, there will be 2 terms of energy ಬರ್ತಾ ಇದೆ, ಒಂದು kinetic energy ಮತ್ತೊಂದು potential energy. Hence, total squared terms is to 3 plus 2 plus ಇದರಿಂದಾಗಿ 2 terms was to 7. Hence, total energy will be is equal to 5 by 2 kBt, total energy associated with 5 degrees of freedom due to translatory ಮತ್ತು rotatory motion plus kBt, the energy associated with vibratory motion. It will be is equal to 7 by 2 kBt. I hope you have understood how to find out the total energy of a molecule. ಇದನ್ನೇ ನಾವು ಜನರಲೈಸ್ ಮಾಡಿದಾಗ we will get law of equipartition of energy suggested by the Maxwell, according to which in equilibrium total energy is equally distributed in all the possible energy modes, with each mode having an average energy equal to half kBt. ಅಬ್ಸರ್ವ್ ಮಾಡಿ, ಎಷ್ಟು ಮೋಡ್ ಆಫ್ ಎನರ್ಜಿ ಅಬ್ಸಾರ್ಪ್ಷನ್ ಇದೆಯೋ ಆ ಅಷ್ಟು ಮೋಡ್ ಆಫ್ ಎನರ್ಜಿ ಅಬ್ಸಾರ್ಪ್ಷನ್ ಅಲ್ಲಿ ಟೋಟಲ್ ಎನರ್ಜಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು ಅಂಡ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಎನರ್ಜಿ ಮೋಡ್ ಶುಡ್ ಬಿ ಈಸ್ ಈಕ್ವಲ್ ಟು ಹಾಫ್ kBt. Students, I hope you have understood the concept. Thank you for watching the video. I wish you happy learning.